ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧ ಆಗುತ್ತಾ? ಬೈಕ್ ಟ್ಯಾಕ್ಸಿ ಬೇಕು ಅಂತ ಕೆಲವರು, ಬೇಡ ಅಂತ ಕೆಲವರು. ಆಟೋದವರಂತೂ ಈ ಬೈಕ್ ಟ್ಯಾಕ್ಸಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಮಾಡಿದರು. ಈಗ ಬೈಕ್ ಟ್ಯಾಕ್ಸಿ ಸೇವೆಯನ್ನು ನಿಷೇಧ ಮಾಡೋದನ್ನು ಪ್ರಶ್ನಿಸಿ ಮೇಲ್ಮನವಿ ಹೋಗಲಾಗಿದೆ. ನೋಡಿ, ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸದ್ಯಕ್ಕೆ ನಿಷೇಧ ಆಗಿದೆ. ಈ ನಿಷೇಧವನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಾಗಿತ್ತು. ವಿಚಾರಣೆ ನಡೀತಾ ಇದೆ. ಸಾರಿಗೆ ವಾಹನಗಳಾಗಿ ಬೈಕ್ ಟ್ಯಾಕ್ಸಿ ನೋಂದಣಿಗೆ ಅವರು ವಾದ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲೋ ಬೋರ್ಡ್ ಕೊಡಿ, ನಮಗೆ ಸಾರಿಗೆ ವಾಹನಗಳಾಗಿ ಕೊಡಿ ಅಂತ ನಾವು ನೋಂದಣಿಗೆ ಕೇಳಿದ್ವಿ. ಆದರೆ ಸರ್ಕಾರ ಇಲ್ಲಿ ತನಕ ಆದೇಶ ಕೊಟ್ಟಿಲ್ಲ. ಕಾನೂನಿನಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಸಾರಿಗೆ ವಾಹನವಾಗಿ ಬಳಸೋದಕ್ಕೆ ಅವಕಾಶ ಇದೆ ಅಂತ ಹಿರಿಯ ವಕೀಲ ಧ್ಯಾನ್ ಚಿನ್ನಪ್ಪ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಇವರು ಬೈಕ್ ಟ್ಯಾಕ್ಸಿ ಪರವಾಗಿ ವಾದವನ್ನು ಮಂಡಿಸ್ತಾ ಇರೋದು. ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಇದೆ, ನಮ್ಮಲ್ಲೂ ಕೂಡ ಅನುಮತಿ ಕೊಡಿ. ಯಾಕೆ ಕೊಡಲ್ಲ? ನೀವೇನು RTOದಲ್ಲಿ ಅದಕ್ಕೆ ಫೀಸ್ ಕಟ್ಟಿಸ್ಕೋತೀರಾ, ಕಟ್ಟಿಸ್ಕೊಳ್ಳಿ. ಎಲ್ಲೋ ಬೋರ್ಡ್ಗಳು ಏನು ಫೀಸ್ ಇದೆ ಕಟ್ಟಿಸ್ಕೊಳ್ಳಿ, ವರ್ಷ ಕಟ್ಟಿಸ್ಕೊಳ್ಳಿ. ಬಟ್ ಅದನ್ನು ನೀವು ರಿಜಿಸ್ಟ್ರ್ ಮಾಡಿಕೊಡಿ ನೋಂದಣಿಗೆ. ಅದನ್ನೇ ಮಾಡಿಕೊಡ್ಲಿಲ್ಲ, ಬೈಕ್ ಟ್ಯಾಕ್ಸಿಗೆ ಅವಕಾಶನೇ ಇಲ್ಲ ಅಂತಂದರೆ ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಜನ ಎಲ್ಲಿ ಹೋಗಬೇಕು ಅಂತ ಇವರ ಪ್ರಶ್ನೆ. ಮುಂದುವರಿದಂತೆ ಬೈಕ್ ಟ್ಯಾಕ್ಸಿಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಧ್ಯಾನ್ ಚಿನ್ನಪ್ಪ ಅವರು. ಏನು ಅಂತ ನೋಡೋಣ. ನೋಡಿ, ಕೇಂದ್ರ ಸರ್ಕಾರದಿಂದಲೇ ಬೈಕ್ ಟ್ಯಾಕ್ಸಿಗೆ ಅನುಮತಿ ಇದೆ. 11 ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ವ್ಯವಸ್ಥೆ ಈಗಾಗಲೇ ಇದೆ. ಆಮೇಲೆ ಬೆಂಗಳೂರಿಗೂ ಕೂಡ ಬೈಕ್ ಟ್ಯಾಕ್ಸಿ ಬೇಕಾಗಿದೆ. ಕಡಿಮೆ ಬೆಲೆಯಲ್ಲಿ ಸೇವೆ ಸಿಗ್ತಾ ಇದೆ ಅಂತ ವಕೀಲ ಧ್ಯಾನ್ ಚಿನ್ನಪ್ಪ ಅವರು ಕೋರ್ಟ್ನಲ್ಲಿ ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಆಮೇಲೆ ಬೈಕ್ ಟ್ಯಾಕ್ಸಿ ಸರಾಗವಾಗಿ ನಡೆದರೆ ಯಾವುದೇ ಸಮಸ್ಯೆ ಇಲ್ಲ ಅಲ್ವಾ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್. ಹಾಗಾಗಿ ಇವತ್ತಿನ ತೀರ್ಮಾನ, ಇವತ್ತೇನಾದರೂ ಆದೇಶ ಬರುತ್ತಾ, ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿಯನ್ನು ನಿಷೇಧ ಮಾಡಿದೆ. ಅದು ಆಟೋ ಸಂಘಟನೆಯವರ ಒತ್ತಡಕ್ಕೆ ಮಣಿದು ಮಾಡಿರ್ತಕ್ಕಂಥದ್ದು. ಬೇರೆ ಬೇರೆ ರಾಜ್ಯಗಳಲ್ಲಿದೆ, ಸರಾಗವಾಗಿ ನಡೀತಾ ಇದೆ, ಕಡಿಮೆ ಬೆಲೆಗೆ ಸರ್ವಿಸ್ ಸಿಗ್ತಾ ಇದೆ, ಕೊಡಿ ಅಂತ ಧ್ಯಾನ್ ಚಿನ್ನಪ್ಪ ಅವರು ಸಮರ್ಥನೆಯನ್ನು ಮಾಡ್ಕೋತಾ ಇದ್ದಾರೆ. ಆಮೇಲೆ ಎಲ್ಲ ಸರಿಯಾಗಿ ನಡೆದರೆ ಏನಪ್ಪ ಪ್ರಾಬ್ಲಮ್ ಅಂತ ಕೋರ್ಟ್ ಕೂಡ ಕೇಳಿದೆ. ಇನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಹೇಳ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಬೈಕ್ ಟ್ಯಾಕ್ಸಿ ಬೆಂಗಳೂರಿಗೆ ಬೇಕಾ ಬೇಡವಾ? ಬೇಕು ಅನ್ನೋದಕ್ಕೆ ಏನು ಸಮರ್ಥನೆ, ಬೇಡ ಅನ್ನೋದಕ್ಕೆ ಏನು ಸಮರ್ಥನೆ ಕೋರ್ಟ್ನಲ್ಲಿ? ಅರವಿಂದ್, ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿಯನ್ನು ನಿಷೇಧ ಮಾಡಿ ಸರ್ಕಾರ ಆದೇಶ ಮಾಡಿತ್ತು. ಅದಾದ ಬಳಿಕ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಬೈಕ್ ಟ್ಯಾಕ್ಸಿ ಸಂಘದವರು ಹೈಕೋರ್ಟ್ಗೆ ಹೋಗಿದ್ದು ಇವತ್ತು ಅರ್ಜಿ ವಿಚಾರಣೆ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಬೈಕ್ ಟ್ಯಾಕ್ಸಿಯ ಅವಶ್ಯಕತೆ ಏನಿದೆ ಬೆಂಗಳೂರಿಗೆ ಅನ್ನುವಂಥದ್ದನ್ನು ವಿವರಿಸುವ ಕೆಲಸವನ್ನು ಧ್ಯಾನ್ ಚೆನ್ನಪ್ಪ ಅವರು ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿಯ ಅವಶ್ಯಕತೆ ಇದೆ, ಕಾರಣ ಅದು ಕಡಿಮೆ ಬೆಲೆಗೆ ಸಿಗ್ತಿರುವಂಥ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಸುಮಾರು 1 ಲಕ್ಷ ಜನರು ದಿನನಿತ್ಯ ಬಳಕೆ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಸಮರ್ಥನೆಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಇದೇ ಬೈಕ್ ಟ್ಯಾಕ್ಸಿ ದೇಶದ 11 ರಾಜ್ಯಗಳಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಕೇಂದ್ರ ಸರ್ಕಾರವು ಕೂಡ ಬೈಕ್ ಟ್ಯಾಕ್ಸಿ ಬಳಕೆಗೆ ಅನುಮತಿಯನ್ನು ಕೊಟ್ಟರೂ ಕೂಡ ರಾಜ್ಯ ಸರ್ಕಾರ ಇದನ್ನು ನಿಷೇಧ ಮಾಡುವ ಕೆಲಸವನ್ನು ಮಾಡೋದ್ರ ಮೂಲಕ ಬೈಕ್ ಟ್ಯಾಕ್ಸಿ ಅವರಿಗೆ ಸಮಸ್ಯೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ದಯವಿಟ್ಟು ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥ ವಾದವನ್ನು ಧ್ಯಾನ್ ಚೆನ್ನಪ್ಪ ಅವರು ಮಾಡಿರುವಂಥದ್ದು. ಆದರೆ SPP ಅವರು, ಸರ್ಕಾರದ ಪರ SPP ಅವರು ವಾದವನ್ನು ಮಾಡ್ತಾ, ಅಂದರೆ ಬೈಕ್ ಟ್ಯಾಕ್ಸಿ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಗಲಾಟೆಗಳಾಗ್ತವೆ, ಸಮಸ್ಯೆಗಳು, ಲಾಂಡ್ ಆರ್ಡರ್ಗೆ ಪ್ರಾಬ್ಲಮ್ ಆಗುತ್ತೆ. ಆ ಕಾರಣಕ್ಕಾಗಿ ಸರ್ಕಾರ ಈ ಒಂದು ತೀರ್ಮಾನ ತೆಗೆದುಕೊಂಡಿದೆ ಅನ್ನುವಂಥ ಸಮರ್ಥನೆಯನ್ನು ಮಾಡುವ ಕೆಲಸವನ್ನು ಮಾಡ್ತಾರೆ. ಆದರೆ ನ್ಯಾಯಾಧೀಶರು ಕೂಡ ಎಲ್ಲ ಇಂಟರ್ಫಿಯರ್ ಮಾಡಿ ಯಾವುದೇ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಬೈಕ್ ಟ್ಯಾಕ್ಸಿ ಚಲಾವಣೆ ಆದರೆ ಏನು ಸಮಸ್ಯೆ ಅನ್ನುವಂಥ ಪ್ರಶ್ನೆಯನ್ನು ಸರ್ಕಾರಕ್ಕೆ ಮಾಡುವ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಹಾಗಾಗಿ ಬೈಕ್ ಟ್ಯಾಕ್ಸಿ ಹೇಗೆ ಬೆಂಗಳೂರು ಜನರಿಗೆ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಸಮರ್ಥನೆ ಮಾಡಿ ಅವರಿಗೆ ತಿಳಿಸುವ ಕೆಲಸವನ್ನು ಮಾಡಿರುವಂಥದ್ದು. ಜೊತೆಗೆ ಬೈಕ್ ಟ್ಯಾಕ್ಸಿ ಅನುಮತಿ ಕೊಡುವಂಥ ಸಂದರ್ಭದಲ್ಲಿ ಕೆಲವು ಮಾರ್ಗಸೂಚಿಗಳನ್ನು ಮಾಡಿ ಅವರಿಗೂ ಕೂಡ ಅನುಮತಿಯನ್ನು ಮಾಡಿಕೊಡಬೇಕು ಅನ್ನುವಂಥ ಮನವಿಯನ್ನು ಈಗಾಗಲೇ ಮಾಡಿರುವಂಥದ್ದು. ನ್ಯಾಯಾಧೀಶರು ಈ ಅಂಶಗಳನ್ನು ಪರಿಗಣನೆ ಮಾಡಿ ಯಾವ ರೀತಿಯ ಆದೇಶವನ್ನು ನೀಡ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಕುತೂಹಲಕಾರಿಯಾಗಿರುವಂಥದ್ದು. ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ ಕೋರ್ಟ್ ಆದೇಶ ಹೇಗಿರುತ್ತೆ, ಬೈಕ್ ಟ್ಯಾಕ್ಸಿ ಪರವಾಗಿ ಆದೇಶ ಬರುತ್ತಾ, ವಿರುದ್ಧವಾಗಿ ಬರುತ್ತಾ ಅಂತ ನೋಡೋಣ.